ಶಿಕ್ಷಣ ಪಡೆದು ಅವರ ಕೆಲಸ ಅವ್ರ ಊರಿನ ಕೆಲಸ ಮಾಡ್ಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ. ಯಾವ ಶಿಕ್ಷಣ? ಎಣಿಸಿದ ಶಿಕ್ಷಣವನ್ನು ಕೊಡ್ತೀನಿ. ಮೊದಲೇ ಆಗಲ್ಲಾಗಿತ್ತು, ದೊಡ್ಡವರು ಮಾತ್ರ ಡಾಕ್ಟ್ರು, ಇಂಜಿನಿಯರು, IAS IPS ಆಗ್ಬೋದಿತ್ತು. ಈಗ ಆಗಲ್ಲ. ಈಗ ಬುದ್ಧಿವಂತರು ಇರಬೇಕು ಅಷ್ಟೇ. ಅರ್ಹತೆ ಇತ್ತು ಅಂದರೆ ಅವರಿಗೆ ಹಣದ ಯಾವುದೇ ರೀತಿ ಕೊರತೆ ಆಗೋದಿಲ್ಲ. ಕೊರತೆ ಆದರೆ ನಾನು ನಿಂತು ಅವ್ರ ಶಿಕ್ಷಣವನ್ನು ಮುಗಿಸ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ನನ್ನ ಆಸೆ ಅದು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ. ಆ ಮಗು ಬಂದು ಇಲ್ಲಿ ಹೇಳುವಾಗ ಭಾಳ ಸಂತೋಷ ಆಯಿತು, ಬೇಜಾರೂ ಆಯಿತು. ಅವ್ರು ಬಂದು ಕೇಳಿ ನಾವು ಕೊಡುವಂಗಿರಬಾರ್ದು, ಅವ್ರು ಕೇಳೋಕ್ಕಿಂತ ಮೊದಲೇ ನಾವು ಕೊಡಬೇಕು. ಅದಕ್ಕೆ ಜನಪ್ರತಿನಿಧಿಗಳು ಅಂತಾರೆ, ರಾಜಕಾರಣಿಗಳು ಅಂತಾರೆ. ಕೇಳಿದರೂ ಕೊಡದೇ ಇಲ್ಲ ಅಂತ ಹೇಳಿದ್ರೆ ಅವರು ಯೋಗ್ಯರೇ ಅಲ್ಲ ಅನ್ನೋದೇ ಅರ್ಥ. ಶಿಕ್ಷಣಕ್ಕೆ ಮಾತ್ರ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಏನು ನಾವು ಫ್ರೀ ಕೊಡ್ತಾರೆ ಅಂದ ತಕ್ಷಣ ಬಸ್ ಬಿಡೋದಿಲ್ಲ ಅಂತೇಳಿ ತಿಳ್ಕೊಳ್ಬೇಡಿ. ಬಸ್ ಬಂದಾಗಿದ್ದು, ಯಾವುದೇ ಬಸ್ ಇಲ್ಲಾಗಿತ್ತು, ಡ್ರೈವರ್ ಇಲ್ಲಾಗಿದ್ರು, ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿತ್ತು. ಈಗ 10 ಬಸ್ಸನ್ನು ಕೊಟ್ಟಿದ್ದೇನೆ, ಹೊಸ ಬಸ್ಸು. ಮತ್ತೆ ಬಸ್ ಬರ್ತದೆ. ಡ್ರೈವರ್ 24 ಜನ ಬೇಕಿತ್ತು, 24 ಜನರು ಕೊಟ್ಟಿದ್ದೇನೆ. ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿದೆ ನಿಮಗೆ, ಹೇಗೆ ಮಾಡಿದ್ದೆ. ಡಿಪೋ ತಂದು ಇಲ್ಲಿ ಸಾಗರ್ ರೋಡಲ್ಲಿ ಹಾಕಿದ್ದೇನೆ. ಯಾವುದೇ ರೀತಿಯಲ್ಲಿ ಯಾವ ಕೊರತೆನೂ ಇಲ್ಲ. ಇದೆಲ್ಲ ನಾನು ಶಾಸಕನಿರುವಾಗಲೇ ಸರಿ ಮಾಡಿ ಹೋಗಿದೆ. ಈಗ ಮತ್ತೆ 5 ವರ್ಷ ಏನಾಗಿದೆ ಅನ್ನೋದು ನಾನು ಹೇಳೋದಿಲ್ಲ, ನಿಮಗೆ ಗೊತ್ತಿದೆ. ಅದಕ್ಕೆ ಪೂರಕವಾಗಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ.